ಕನ್ನಡಿಗ ಟೈಟಲ್ ವಿನ್ನರ್ ಯಾರು ಅಂತ ತಿಳ್ಕೊಳ್ಳೋ ಸಮಯ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ ಜನಪ್ರಿಯ ಉಪ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಶ್ರೀ ಡಿ.ಕೆ. ಶಿವಕುಮಾರ್ ಅವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಹಾಗೇನೆ ಶ್ರೀ ಡಿ.ಪಿ. ಸತೀಶ್, ವಿವೇಕ್ ನಾರಾಯಣ್, ಮ್ಯಾನೇಜಿಂಗ್ ಎಡಿಟರ್ ನೆಟ್ವರ್ಕ್ 18, ಹಾಗೇನೆ ಹರಿಪ್ರಸಾದ್. ಇವತ್ತು ಒಂದು ದೊಡ್ಡ ಭಾಗ್ಯ. ಇಡೀ ನಮ್ಮ ಚಿತ್ರರಂಗವನ್ನೇ ಇಡೀ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟಕ್ಕೆ ನಮ್ಮನ್ನೆಲ್ಲ ತೆಗೆದುಕೊಂಡು ಹೋಗಿ ನಮಗೆ ಗೌರವನ, ಕರ್ನಾಟಕ ರಾಜ್ಯಕ್ಕೆ ಕನ್ನಡಕ್ಕೆ ಗೌರವ ಕೊಟ್ಟಂಥ ವರ್ಷದ ಕನ್ನಡಿಗ ಪ್ರಶಸ್ತಿ ರಿಷಬ್ ಶೆಟ್ಟಿ ಅವರಿಗೆ ಆಯ್ಕೆ ಮಾಡಿದ್ದಾರೆ. ಸಾಧನೆ ಕುರಿತಾದ ಒಂದು ಕಿರು ಚಿತ್ರ ಇದೆ, ಮೊದಲಿಗೆ ಅದನ್ನ ನೋಡೋಣ. ವಿಡಿಯೋ ಪ್ಲೀಸ್. ರೋಮಾಂಚನಕಾರಿ ಕಥೆ, ಮೈ ನವಿರೇಳಿಸೋ ಅಭಿನಯ, ತೆರೆಯ ಮೇಲೊಂದು ದೃಶ್ಯ ವೈಭವವನ್ನೇ ಸೃಷ್ಟಿಸಿ ಕಾಂತಾರ ಚಿತ್ರದ ಮೂಲಕ ಇಡೀ ಜಗತ್ತೇ ಕನ್ನಡ ಸಿನಿಮಾಗಳತ್ತ ತಿರುಗಿ ನೋಡುವಂತೆ ಮಾಡಿದ ಅಪ್ಪಟ ಕನ್ನಡ ನಾಡಿನ ಪ್ರತಿಭೆ ಅವರೇ ನಮ್ಮ ಕರುನಾಡಿನ ಹೆಮ್ಮೆ, ನಟ ನಿರ್ದೇಶಕ ರಿಷಬ್ ಶೆಟ್ಟಿ. ಕರಾವಳಿಯ ಆಚರಣೆ, ನಂಬಿಕೆ ಮತ್ತು ಕಾಡು ಬೆಟ್ಟಗಳು, ಅದರ ಸುತ್ತ ಹೆಣೆದ ಕಥೆಯ ಮೂಲಕ ಪ್ರಪಂಚದಾದ್ಯಂತ ಸುನಾಮಿ ಸೃಷ್ಟಿಸಿದ್ದು ಕಾಂತಾರ ಚಾಪ್ಟರ್ 1 ಸಿನಿಮಾ. ಮಲೆನಾಡು ಭಾಗದ ಆರಾಧ್ಯ ದೈವ ಪಂಚುರ್ಲಿ ಗುಳಿಗನ ಆವಾಹನೆ, ಪಿಲಿಚಂಡಿಯ ಮನೋಜ್ಞ ಅಭಿನಯ ಮೈ ನವಿರೇಳಿಸುತ್ತದೆ. 16 ಸಮಸ್ಯೆಗಳನ್ನು ಮೆಟ್ಟಿ ನಿಂತು ದೈವದ ಆಶೀರ್ವಾದದೊಂದಿಗೆ ಹಾಲಿವುಡ್ ಸಿನಿಮಾಗೆ ಸೆಡ್ಡು ಹೊಡೆದಿದ್ದು ಕಾಂತಾರ ಚಾಪ್ಟರ್ 1. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ 7 ಭಾಷೆಗಳು, 30 ದೇಶಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆಯಾದ ಕಾಂತಾರ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿ ಸಿನಿ ರಸಿಕರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಕಿರಿಕ್ ಪಾರ್ಚಿ, ಬೆಲ್ ಬಾಟಮ್, ಕಾಂತಾರ ಚಾಪ್ಟರ್ 1 ನಂತಹ ಅತ್ಯದ್ಭುತ ಚಿತ್ರಗಳನ್ನ ಕೊಟ್ಟ ನಟ, ನಿರ್ಮಾಪಕ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿ ಅವರಿಗೆ ನ್ಯೂಸ್ 18 ಕನ್ನಡದ ವತಿಯಿಂದ 2026ನೇ ಸಾಲಿನ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ಕಾಂತಾರ 1 ಯಾವ ರೀತಿಯಾಗಿ ಇಡೀ ವಿಶ್ವದಲ್ಲೇ ಎಲ್ಲರನ್ನು ನಿಬ್ಬೆರಗಾಗುವಂತೆ ಮಾಡಿತ್ತು ಎಲ್ರಿಗೂ ಗೊತ್ತಿರುವಂಥದ್ದೇ. ಬೆಳವಣಿಗೆ ಅಂದ್ರೆ ಏನು ಅನ್ನುವಂಥದ್ದನ್ನ ರಿಷಬ್ ಶೆಟ್ಟಿ ಅವರು ತೋರಿಸಿದ್ದಾರೆ. ಮೊದಲನೇದಾಗಿ ಆಕ್ಚುಲಿ ಸಿನಿಮಾವನ್ನ ರಿಲೀಸ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸಾಕಷ್ಟು ಹುಡುಕಾಡುವಂತ ಕೆಲಸ ಆಗ್ತಾ ಇತ್ತು ಥಿಯೇಟರ್ಗೋಸ್ಕರ. ಆದ್ರೆ ಇವತ್ತು ಆ ಥಿಯೇಟರ್ಗಳೇ ಆಗ್ಲಿ ಅಥವಾ ಮಾಲೀಕರೇ ಆಗ್ಲಿ ಅಥವಾ ಎಲ್ಲ ಪ್ರೇಕ್ಷಕರೇ ಆಗ್ಲಿ ಯಾವಾಗ ರಿಲೀಸ್ ಆಗುತ್ತಪ್ಪ ರಿಷಬ್ ಶೆಟ್ಟಿ ಅವರ ಮೂವಿ ಅನ್ನುವಂಥದ್ದನ್ನ ಸಿನಿ ಜಗತ್ತಿನಲ್ಲಿ ಕಾತುರದಿಂದ ನೋಡುವಂತ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ನಮ್ಮ ಮಣ್ಣಿನ ಸಂಸ್ಕೃತಿಯನ್ನ ವಿಶ್ವಕ್ಕೆ ಸಾರಿದ, ಮೆರೆಸಿದ ಶಿಲ್ಪಿ, ನಮ್ಮ ನೆಚ್ಚಿನ ನಟ ನಿರ್ದೇಶಕ ರಿಷಬ್ ಶೆಟ್ಟಿ. ಕಾಂತಾರ ಮೂಲಕ ರಿಷಬ್ ಕೇವಲ ವ್ಯಕ್ತಿಯಲ್ಲ, ಒಂದು ಶಕ್ತಿ, ಸ್ಫೂರ್ತಿ, ಕನ್ನಡದ ಕ್ರಾಂತಿಯಾಗಿ ಮಾಡಿದವರು ರಿಷಬ್. ಕೇವಲ ನಟ ಅಲ್ಲ, ನಿರ್ದೇಶಕ ಮಾತ್ರ ಅಲ್ಲ, ಕನ್ನಡ ಆತ್ಮವನ್ನೇ ಜಗತ್ತಿಗೆ ಪರಿಚಯಿಸಿದಂತ ಕರ್ನಾಟಕದ ಹೆಮ್ಮೆಯ ವರ್ಷದ ಕನ್ನಡಿಗನಾಗಿ ಹೊರಹೊಮ್ಮಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಶ್ರೀ ರಿಷಬ್ ಶೆಟ್ಟಿ ಅವರಿಗೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಕೈಯಿಂದ ಈ ಪ್ರಶಸ್ತಿಯನ್ನು ಪಡೆದಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ನ್ಯೂಸ್ 18 2ನೇ ಬಾರಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿರುವಂಥದ್ದು. ಬೆಲ್ ಬಾಟಮ್ ಸಮಯದಲ್ಲಿ ಕೊಟ್ಟಿದ್ರಿ, ಈಗ ಮತ್ತೆ ಕರೆದು ಈ ಗೌರವಕ್ಕೆ ನಾನು ಆಭಾರಿಯಾಗಿದ್ದೀನಿ. ತುಂಬ ಧನ್ಯವಾದಗಳು. ಆ ಟೈಟಲ್ಲೇ ತುಂಬ ಖುಷಿ ಆಗುತ್ತೆ. ಸೊ ವರ್ಷದ ಕನ್ನಡಿಗ ಅಂತ. ಹೌದು, ನಾನೊಬ್ಬ ಹೆಮ್ಮೆ ಕನ್ನಡಿಗ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಯಾವತ್ತೂ ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ಜಲ, ನಮ್ಮ ನೆಲ, ನಮ್ಮ ಮಣ್ಣಿನ ಕಥೆಗಳನ್ನು ಹೇಳೋದಕ್ಕೆ ನನಗೆ ತುಂಬ ಉತ್ಸುಕ. ನಾನು ಇನ್ನು ಮುಂದೇನೂ ಕೂಡ ಅಂಥ ಕೆಲಸಗಳನ್ನು ನಾನು ನಮ್ಮ ನಾಡಿನ ಕಥೆಗಳನ್ನು, ನಮ್ಮ ಮಣ್ಣಿನ ಕಥೆಗಳನ್ನು ಪ್ರಪಂಚದ ಮುಂದೆ ಇಡುವಂಥ ಪ್ರಯತ್ನಗಳನ್ನು ಮಾಡ್ತಾನೆ ಹೋಗ್ತೀನಿ. ನನ್ನ ಮುಂದಿನ ಸಿನಿಮಾನೂ ಕೂಡ ಅದೇ ನಿಟ್ಟಿನಲ್ಲಿರುತ್ತೆ. ಪ್ರಶಸ್ತಿಗಳನ್ನು ಜವಾಬ್ದಾರಿಯಾಗಿ ತೊಗೊಂಡು ಇನ್ನಷ್ಟು ಉತ್ತಮವಾದ ಕೆಲಸ ಮಾಡುವಂಥ ಪ್ರಯತ್ನದಲ್ಲಿ ಸಾಕ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ರಿಷಬ್ ಅವ್ರಿಗೆ ಈ ಸಂದರ್ಭದಲ್ಲಿ ವೈಟ್ ಗೋಲ್ಡ್ ಇಂದ ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಅದನ್ನ CJ ಬಾಬು ಅವ್ರು ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಮೈಸೂರು ಸ್ಯಾಂಡಲ್ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್. ರಿಷಬ್, ಒಂದು ರಿಕ್ವೆಸ್ಟು, ಹೀರೋಗಳು ಬಂದಾಗ ಸುಮ್ಮನೆ ನಮ್ಗೆ ಕಳಿಸಿ ಅಭ್ಯಾಸನೇ ಇಲ್ಲ. ಡೈಲಾಗ್ ಹೊಡೆಯೋ ಥರದ ಆ್ಯಕ್ಟರ್ ಅಲ್ಲ ನಾನು. ಸೊ ಸಿನಿಮಾದಲ್ಲಿ ಮಾತ್ರ ಪಂಚ್ ಲೈನ್ಸು ಈ ಥರದ್ದೆಲ್ಲ ಇರುತ್ತೆ ಬಿಟ್ಟರೆ ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ. DCM ಸಾಹೇಬ್ರು ಹೇಳಿದ್ರಲ್ಲ, ಅದಕ್ಕೆ ಕರೆಕ್ಟಾಗಿ ಒಂದು ಹೇಳು, ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆರಿ ಆಲ್ ದ ಬೆಸ್ಟ್. ಈ ವರ್ಷದ ಕನ್ನಡಿಗ ಶ್ರೀ ರಿಷಬ್ ಶೆಟ್ಟಿ. ವರ್ಷದ ಕನ್ನಡಿಗ ಅಂತ ಕೊಡೋದಕ್ಕೂ ವರ್ಷ ಇಡೀ ಒಬ್ಬರನ್ನ ಸೆಲೆಬ್ರೇಟ್ ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಸರಿಯಾದ ಸಾಧಕರನ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ. ಇಬ್ರು ದಿಗ್ಗಜರು ಮಧ್ಯದಲ್ಲಿ ನನ್ನ ನಿಲ್ಲಿಸಿದಿರಿ. ಇವ್ರು ನನ್ನ ಜೊತೆ ಓದಿದ್ದ. ಆ ಸ್ಕೂಲಲ್ಲಿ ಇದ್ದಾಗ ಇವಾಗ ಏನ್ ಗೊತ್ತಿಲ್ಲ, ದಡ್ಡ ಅಂತ ತಿಳ್ಕೊಂಡ್ರೆ ನಾವು.